ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ದಿನದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂದು ವಿಧಾನ ಪರಿಷತ್ 7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. 7 ಸ್ಥಾನಗಳಿಗೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳ ಆಯ್ಕೆ ಸುಲಭವಾಗಿದ್ದು 5ನೇ ಅಭ್ಯರ್ಥಿಯ ಗೆಲುವು ಸವಾಲಾಗಿದೆ. ಕಾಂಗ್ರೆಸ್ ವಿಧಾನಸಭೆಯಲ್ಲಿ 134 ಪ್ಲಸ್ ಸ್ಪೀಕರ್ ಅವರನ್ನೊಳಗೊಂಡ್ರೆ 135 ಶಾಸಕರ ಸಂಖ್ಯಾಬಲವಾಗಲಿದೆ. ಪಕ್ಷೇತರರಾದ ಹರಪನಹಳ್ಳಿ ಕ್ಷೇತ್ರದ ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರು ಕ್ಷೇತ್ರದ ಕೆಎಚ್ ಪುಟ್ಟಸ್ವಾಮಿ ಪಕ್ಷೇತರರಾಗಿದ್ದು ಕಾಂಗ್ರೆಸ್ಗೆ ಬೆಂಬಲ ನೀಡುವುದಾಗಿ ಮೊದಲೇ ಘೋಷಿಸಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ 3 ಶಾಸಕರ ಪೈಕಿ 2 ಮತಗಳು ಕಾಂಗ್ರೆಸ್ಗೆ ಬರುವ ಅಂದಾಜುಗಳಿವೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ಹರಸಾಹಸ ಮಾಡ್ತಾರೆ. ಗೆಲ್ಲಿಸಲು ಹರಸಾಹಸ ಮಾಡ್ತಾ ಇದೆ. ಹಾಗಾಗಿ ರಾಜಕಾರಣದಲ್ಲಿ ಹಳೆ ಆಟ ಮತ್ತೆ ಶುರುವಾಗಿದೆ. ಅಡ್ಡ ಮತದಾನದ ಭೀತಿ, ಕುದುರೆ ವ್ಯಾಪಾರದ ಆತಂಕ, ಒಂದೊಂದು ಓಟು ಇಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಾಗಿದೆ. ಕೈ ಕಮಲ ದಳ 3 ಪಕ್ಷಗಳಿಗೂ ಈಗ ಪ್ರತಿಷ್ಠೆಯ ಸವಾಲಾಗಿದೆ. ಇತ್ತ ತಮ್ಮ ಮತಗಳು ಛಿದ್ರವಾಗದಂತೆ ನೋಡಿಕೊಳ್ಳಲು ಕುಮಾರಸ್ವಾಮಿ ದೇವನಹಳ್ಳಿಯ JW ಮ್ಯಾರಿಯಟ್ ರೆಸಾರ್ಟ್ಗೆ ಜೆಡಿಎಸ್ ಶಾಸಕರನ್ನ ಶಿಫ್ಟ್ ಮಾಡಿದ್ದಾರೆ. ಇಂದು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಪರಿಷತ್ ಫೈಟ್ಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಚುನಾವಣೆ ಕುರಿತು ಚರ್ಚೆ ನಡೆದಿದ್ದು ಮತದಾನ ಮಾಡುವ ಬಗ್ಗೆ ಶಾಸಕರಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಮಾದರಿ ಮತಪತ್ರಗಳನ್ನು ಮೊದಲ ಬಾರಿ ಗೆದ್ದಿರುವ ಶಾಸಕರಿಗೆ ತೋರಿಸಿ ನಾಯಕರು ವಿವರಿಸಿದ್ರು. 4 ಬಾಕ್ಸ್ಗಳಲ್ಲಿ ಬಂದ ಬ್ಯಾಲೆಟ್ ಪೇಪರ್ ಅನ್ನ ತೋರಿಸಿ ಪ್ರಾತ್ಯಕ್ಷಿಕೆ ಪ್ರದರ್ಶನವನ್ನ ಮಾಡಲಾಯಿತು. ಇದೇ ವೇಳೆ ಅಡ್ಡ ಮತದಾನ ಆಗದಂತೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದ್ದು ಕಾಂಗ್ರೆಸ್ ನಾಯಕರು ಶಾಸಕರನ್ನ ಬಿಡದಿ ಬಳಿಯ ರೆಸಾರ್ಟ್ನಲ್ಲಿ ಇಟ್ಟಿದ್ದಾರೆ. ಬಿಜೆಪಿಯಿಂದಲೂ ವಿಧಾನ ಪರಿಷತ್ ಚುನಾವಣೆಗೆ ರಣತಂತ್ರವನ್ನ ರೂಪಿಸಲಾಗಿದೆ. ಬಿಜೆಪಿ ಮುಖ್ಯ ಸಚೇತಕರಿಂದ ಎಲ್ಲ ಶಾಸಕರಿಗೆ ವಿಪ್ ಜಾರಿ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿಗಳಾದ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಗೆಲುವು ಬಹುತೇಕವಾಗಿ ಖಚಿತ ಎನ್ನುವ ಲೆಕ್ಕಾಚಾರ ಶುರುವಾಗಿದ್ದು ಯಾರಿಗೆ ಮತ ಹಾಕಬೇಕೆಂದು ಸಭೆಯಲ್ಲಿ ಸ್ಪಷ್ಟ ಸೂಚನೆಯನ್ನ ನೀಡಲಾಗುತ್ತದೆ. ಇನ್ನು ಎಲ್ಲ ಶಾಸಕರಿಗೆ ಕಡ್ಡಾಯವಾಗಿ ಹಾಜರಾಗುವಂತೆ ನಿರ್ದೇಶನವನ್ನ ನೀಡಲಾಗಿದ್ದು ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿ 2ನೇ ಪ್ರಾಶಸ್ತ್ಯದ ಮತ ನೀಡುವ ನಿರ್ಧಾರವನ್ನ ಮಾಡಿದೆ. ಪರಿಷತ್ ಫೈಟ್ನಲ್ಲಿ ಕೈ ಶಾಸಕರಿಗೆ ಜೆಡಿಎಸ್ ಕರೆ, ಆರೋಪ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಆರೋಪಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ, ನಾವೇನೋ ಆಪರೇಷನ್ ಮಾಡೋಣ, ನಮ್ಮದು ಸಣ್ಣ ಪಕ್ಷ, ನಮ್ಮ ಕೈಯಲ್ಲಿ ಏನಿದೆ, ಸರ್ಕಾರ ಅವರ ಕೈಯಲ್ಲಿದೆ, ಮ್ಯಾನ್ ಮಸಲ್, ಹಣದ ಪವರ್ ಎಲ್ಲ ಅವರೇ ಇಟ್ಕೊಂಡಿದ್ದಾರೆ, ಅವರ ವಿರುದ್ಧ ನಾವು ಫೈಟ್ ಮಾಡೋಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ನಮ್ಮ ಪಕ್ಷದ ಮತಗಳು ಚೆಲ್ಲಾಪಿಲ್ಲಿ ಆಗಬಾರ್ದು, ನಮ್ಮ ಮತ ಒಟ್ಟಾಗಿ ಇರಬೇಕು ಅಂತ ಅಭ್ಯರ್ಥಿಯನ್ನ ಹಾಕಿದ್ದೇವೆ ಎಂದರು. ವಿಧಾನ ಪರಿಷತ್ ಚುನಾವಣೆ ರಂಗೇರಿದೆ. ಎಲ್ಲಾ ರಾಜಕೀಯ ಪಕ್ಷಗಳು ತನ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರಲು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇವೆ. ಅಡ್ಡ ಮತದಾನ ಭೀತಿ ಹಿನ್ನೆಲೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದ್ದು ಇಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ 5 ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಪಕ್ಷ ಈಗ ರಣತಂತ್ರವನ್ನ ಹೂಡಿದೆ. ಅಡ್ಡ ಮತದಾನ ಆಗದಂತೆ ಶಾಸಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಕಿವಿ ಮಾತನ್ನ ಹೇಳಿದ್ದಾರೆ. ಯಾವುದೇ ಆತಂಕ ಬೇಡ, ಪಕ್ಷ ಶಿಸ್ತಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂತೆ ಡಿಕೆಶಿ ಸೂಚನೆಯನ್ನ ನೀಡಿದ್ದಾರೆ. ಬಿಡದಿಯಲ್ಲಿ ಈಗ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಭೂಸಮರ ಜೋರಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಅನಾಮಿಕರು ಪೋಸ್ಟರ್ ಅಂಟಿಸುವ ಮೂಲಕ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಈ ಪೋಸ್ಟರ್ ವಾರ್ಗೆ HD ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ. ಸಿಎಂ ಆದ್ಮೇಲಾದ್ರೂ ವಿಡಿಯೋ ಮಾಡಿಸೋದು, ಪೋಸ್ಟರ್ ಅಂಟಿಸೋದು ಬಿಡ್ತಾರೆ ಅಂದುಕೊಂಡಿದ್ದೆ. ಆ ಬುದ್ಧಿ ಡಿಕೆ ಶಿವಕುಮಾರ್ಗೆ ಇನ್ನೂ ಹೋಗಿಲ್ಲ. ನನ್ ಬಿಟ್ಬಿಡಿ, ನನ್ನ ಹೆಂಡತಿಯದ್ದು ಹೆಸರು ಹಾಕಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗಾದ್ರೂ ಗೌರವ ಬೇಡವಾ ಅಂತ ಹೇಳಿ ಗುಡುಗಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ಬಿಡದಿ ಬಡಿದಾಟ ಜೋರಾಗಿದ್ದು ಇದೀಗ ಬಿಜೆಪಿ ನಾಯಕರ ವಿರುದ್ಧ ಪೋಸ್ಟರ್ ಕ್ಯಾಂಪೇನ್ ಶುರುವಾಗಿದೆ. ಬಿಜೆಪಿ ಜೊತೆ ಜೆಡಿಎಸ್ ನಾಯಕರ ವಿರುದ್ಧವೂ ಕೂಡ ಪೋಸ್ಟರ್ ಹಾಕಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ, ನಿಖಿಲ್, ಅನಿತಾ ವಿರುದ್ಧ
ಈಗಾಗಲೇ ಬಿಡದಿಯಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಬಿಡದಿ ಮುಖ್ಯ ರಸ್ತೆಯ ಗೋಡೆಗಳಲ್ಲಿ ಪೋಸ್ಟರ್ಗಳು ರಾರಾಜಿಸ್ತಾ ಇವೆ. ಇನ್ನು ಪೋಸ್ಟರ್ಗಳ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇನ್ನು ರೈತರ ಕಣ್ಣೀರನ್ನ ಕಂಡು ಕೆಂಡಾಮಂಡಲರಾದ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನನ್ನ ರಾಜಕೀಯ ಜೀವನದಲ್ಲೇ ಇಷ್ಟು ಹಸಿರಾದ ಜಾಗ ನೋಡಿಲ್ಲ. ಇಲ್ಲಿ ಇಂಚಿಂಚು ಬೆಳೆ ಇದೆ. ಹಾಲಿನಿಂದ ವರ್ಷಕ್ಕೆ 25 ಕೋಟಿ, ರೇಷ್ಮೆಯಿಂದ 35 ಕೋಟಿ ಆದಾಯ ಬರ್ತಾ ಇದೆ. ಪ್ರತಿ ವರ್ಷ ಇಷ್ಟೊಂದು ಹಣವನ್ನ ಡಿಕೆಶಿ ಕೊಡ್ತಾರ? ತಲೆಮಾರಿನ ಆಸ್ತಿಯನ್ನ ಲೇಔಟ್ ಮಾಡಿ ಯಾರಿಗೆ ಮಾರಲು ಹೊರಟಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇತ್ತ ಬಿವೈ ವಿಜೇಂದ್ರ ಕೂಡ ಸರ್ಕಾರದ ಸುಳ್ಳುಗಳನ್ನ ಬಯಲಿಗೆ ಎಳೆದಿದ್ದು, ನಿಮ್ಮ ಪೋಸ್ಟರ್ ಗೂಂಡಾಗಿರಿಗೆ ನಾವು ಹೆದರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಈಗ ತಾರಕಕ್ಕೇರಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಸಿಎಂ ಆದ್ಯತೆ ರೈತರಲ್ಲ, ಬಡವರಿಗೆ ಮನೆ ಕಟ್ಟುವುದು ಅಲ್ಲ, ರಿಯಲ್ ಎಸ್ಟೇಟ್ ಅನ್ನೋದು ಸಿಎಂ ಆದ 24 ಗಂಟೆಗೆ ತೋರಿಸಿದ್ದಾರೆ. ಬಿಡದಿಯಲ್ಲಿ ರೈತರ ಜಮೀನು ಕಬಳಿಕೆಯನ್ನ ಈಗಾಗಲೇ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಭೂಸ್ವಾಧೀನವನ್ನ ತಕ್ಷಣ ಕೈಬಿಡುವಂತೆ ಆಗ್ರಹಿಸಿದ್ರು. ಬಿಡದಿ ಟೌನ್ಶಿಪ್ ಈಗಾಗಲೇ ತೀವ್ರಗೊಂಡಿದ್ದು, ಜೆಡಿಎಸ್ ನಿಯೋಗ ಭೇಟಿ ಬೆನ್ನಲ್ಲೇ ಬಿಜೆಪಿ ಟೀಮ್ ಕೂಡ ಬಿಡದಿಗೆ ಭೇಟಿ ನೀಡಿದೆ. ಟೌನ್ಶಿಪ್ ವಿರೋಧಿಸ್ತಾ ಇರುವ ರೈತರನ್ನ ಬಿಜೆಪಿ ನಿಯೋಗ ಭೇಟಿಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನೇತೃತ್ವದ ನಿಯೋಗ ಭೇಟಿಯನ್ನ ಮಾಡಿದೆ. ಇನ್ನು ಬಿಜೆಪಿ ನಾಯಕರು ಕೆಂಪಯ್ಯನ ಪಾಳ್ಯದ ರೈತರ ಅಹವಾಲನ್ನ ಕೇಳಿದ್ದು, ಇದೇ ವೇಳೆ ಹಾಲು ಡೈರಿಗೂ ಭೇಟಿ ನೀಡಿ ರೈತರ ಜೊತೆ ಬಿಜೆಪಿ ನಾಯಕರು ಮಾತುಕತೆಯನ್ನ ನಡೆಸಿದ್ರು. ಆರ್ಎಸ್ಎಸ್ ಸಂಘಟನೆಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಇರುವ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅವರು ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ತಂಟೆಗೆ ಬಂದವರು ಇದುವರೆಗೂ ಯಾರೂ ಉಳಿದಿಲ್ಲ. ದಲಿತನಿಗೆ ಆರ್ಎಸ್ಎಸ್ ವಿಷಯವೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಕೇಳೋದು ಗೃಹ ಸಚಿವರ ಕೆಲಸನ ಅಥವಾ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ದುಡಿದಿದ್ದಾರೆ, ಅದಕ್ಕೆ ಚೆನ್ನಾಗಿ ಹೆಸರು ಮಾಡಲಿ ಅಂತ ಸಚಿವರನ್ನಾಕಿ ಮಾಡಿದ್ದಾರೆ. ಆರ್ಎಸ್ಎಸ್ ವಿಚಾರ ಇವರಿಗೆ ಯಾಕೆ ಬೇಕು ಅಂತ ಹೇಳಿ ಕುಡುಗಿದ್ದಾರೆ. ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಅಭಿಮಾನಿಗಳು ಪಾದಯಾತ್ರೆಯನ್ನ ಮಾಡಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ನಡೆಯಿತು. ಇನ್ನು ಜಿಎಸ್ ಪಾಟೀಲ್ ಪುತ್ರ ಮಿಥುನ್ ಜಿ ಪಾಟೀಲ್ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿದ್ರು. ಕ್ಷೇತ್ರದ ಜನತೆ, ಅಭಿಮಾನಿಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಸಾಥ್ ಕೊಟ್ಟಿದ್ರು. ಇನ್ನು ಪಾದಯಾತ್ರೆಯಲ್ಲಿ ವಿವಿಧ ಮಠಾಧೀಶರು ಕೂಡ ಭಾಗಿಯಾಗಿದ್ರು. ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣ ಹಾಗೂ ಬುರುಡೆ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗದೊಂದು ಮಜಲು ಪಡೆದುಕೊಂಡಿದೆ. ಧರ್ಮಸ್ಥಳಕ್ಕೆ ಕಳಂಕ ತರುವ ಸಂಚಿನ ಹಿಂದೆ ನಟ ಪ್ರಕಾಶ್ ರಾಜ್ ಇದ್ದಾರೆ ಎಂಬ ಆರೋಪಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಚಿನ್ನಯ್ಯ ಹೇಳಿಕೆಯನ್ನ ಒಪ್ಪಿಕೊಂಡ ಪ್ರಕಾಶ್ ರಾಜ್, ನಾನು ಯಾವತ್ತೂ ಹಿಂದೂ ವಿರೋಧಿಯಲ್ಲ. ಧರ್ಮಸ್ಥಳದಲ್ಲಿ ಹಿಂದೂ ಯುವತಿ ಹತ್ಯೆಯಾಗಿದೆ. ಇದರ ಪರವಾಗಿ ನಡೀತಾ ಇರೋ ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ದು ಸತ್ಯ. ಅಷ್ಟೇ ಅಲ್ಲದೆ ಚಿನ್ನಯ್ಯನ ಬಳಿ ಫೋನಿನಲ್ಲಿ ಮಾತನಾಡಿದ್ದು ನಿಜ. ಎಸ್ಐಟಿ ವಿಚಾರಣೆಗೆ ಹೆದರೋದು ಬೇಡ, ಧೈರ್ಯವಾಗಿ ಎಲ್ಲವನ್ನ ಹೇಳುವಂತ ಸಲಹೆ ನೀಡಿದ್ದು ಬಿಟ್ರೆ ಉಳಿದ ವಿಚಾರಗಳು ನನಗೆ ಗೊತ್ತಿಲ್ಲ ಅಂತ ಸಮಜಾಯಿಸಿ ನೀಡೋ ಕೆಲಸವನ್ನ ಮಾಡಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಪೆನ್ಷನ್ ಸಿಗದೆ ವೃದ್ಧರ ಪರದಾಟ ನಡೆಸಿದ್ದಾರೆ. ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿ ಹಣ ಸ್ಥಗಿತವಾದ ಆರೋಪ ಕೇಳಿಬಂದಿದ್ದು, ವೃದ್ಧಾಪ್ಯ, ವಿಧವಾ, ಸಂಧ್ಯಾ ಸುರಕ್ಷಾ, ವಿಕಲಚೇತನ ಫಲಾನುಭವಿಗಳು ಈಗ ಕಂಗಾಲಾಗಿ ಹೋಗಿದ್ದಾರೆ. 4-5 ತಿಂಗಳಿನಿಂದ ಪೆನ್ಷನ್ ಬಾರದ ಹಿನ್ನೆಲೆಯಲ್ಲಿ ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ 100ಕ್ಕೂ ಅಧಿಕ ಹಿರಿಯ ನಾಗರಿಕರು ಕ್ಯೂ ನಿಂತಿದ್ದಾರೆ. ಹೆಚ್ಚಿನ ಆದಾಯವಿದೆ ಅಂತ ಹೇಳಿ ಕಚೇರಿ ಸಿಬ್ಬಂದಿ ವಾಪಸ್ ಕಳಿಸ್ತಾ ಇದ್ದಾರೆ. ಶೀಘ್ರ ಸಮಸ್ಯೆ ಬಗೆಹರಿಸಿ ಹಣ ಕೊಡಿ, ಫಲಾನುಭವಿ ಅಂತ ಕಂದಾಯ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ 82.71 ಲಕ್ಷ ಫಲಾನುಭವಿಗಳು ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಿಂಚಣಿಯನ್ನ ಪಡೀತಾ ಇದ್ದು, ಇದರಲ್ಲಿ
23.13 ಲಕ್ಷ ಜನರು ಸಂದೇಹಾಸ್ಪದವಾಗಿ ಪಿಂಚಣಿಯನ್ನ ಪಡಿತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ವಿಜಯಪುರದಲ್ಲಿ ಮಹಿಳೆಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ ಅರ್ಜಿ ಹಾಕುವುದು ಕಷ್ಟ, ವಿಕಲಚೇತನರು, ವೃದ್ಧರಿಗೆ ಅರ್ಜಿ ಹಾಕೋಕೆ ಕಷ್ಟ, ಬಡ ಮಹಿಳೆಯರಿಗೆ ಯೋಜನೆ ಅನುಕೂಲ ಆಗಬೇಕು, ಇದಕ್ಕಿಂತಲೂ ಮಕ್ಕಳಿಗೆ ಅನುಕೂಲ ಆಗುವಂತೆ ಮಾಡಲಿ ಅಂತ ಸರ್ಕಾರಕ್ಕೆ ಮಹಿಳೆಯರು ಆಗ್ರಹಿಸಿದ್ದಾರೆ. ಗ್ಯಾರಂಟಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆಯಾಗಿದ್ದು ಸಾರ್ವಜನಿಕರಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು, ಯೋಜನೆಯಲ್ಲಿನ ಬದಲಾವಣೆಯನ್ನ ಕೆಲವರು ಸ್ವೀಕರಿಸಿದ್ರೆ ಕೆಲವರು ತಿರಸ್ಕರಿಸಿದ್ದಾರೆ. ಸರ್ಕಾರ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಕೆಲವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರೆ, ಕೆಲ ಕುಟುಂಬಗಳಲ್ಲಿ ಕೆಲವರು ತೀರಿಕೊಂಡಿದ್ದಾರೆ. ಅವರಿಗೆ ಹಣ ಹೋದ್ರೆ ಏನೂ ಅನುಕೂಲ ಆಗಲ್ಲ, ಸರ್ಕಾರ ಹಣ ಕೊಟ್ಟರು ಕೊಡದಿದ್ರು ನಾವು ಕಷ್ಟ ಪಡಲೇಬೇಕು ಅಂತ ಫಲಾನುಭವಿಗಳು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಕೆ ಕಷ್ಟವಾಗುತ್ತದೆ. ಈಗಿರೋ ಯೋಜನೆಯನ್ನೇ ಮುಂದುವರಿಸಬೇಕು ಅಂತ ಕಲಬುರಗಿಯಲ್ಲಿ ಸರ್ಕಾರಕ್ಕೆ ಮಹಿಳೆಯರು ಆಗ್ರಹಿಸಿದ್ದಾರೆ. ಹಳ್ಳಿ ಜನರಿಗೆ ಮತ್ತೆ ಅರ್ಜಿ ಹಾಕೋಕೆ ಕಷ್ಟ, ಕೆಲಸ ಬಿಟ್ಟು ಹೋಗಿ ಕ್ಯೂ ನಿಂತು ಅರ್ಜಿ ಹಾಕಬೇಕು, ಪದೇ ಪದೇ ಪರಿಷ್ಕರಣೆ ನೋಂದಣಿ ಅಂದ್ರೆ ಸಮಸ್ಯೆಯಾಗುತ್ತೆ. ಕರ್ನಾಟಕ ಒನ್ಗೆ ಅರ್ಜಿ ಹಾಕೋಕೆ ಹೋದ್ರೆ ಸರ್ವರ್ ಸಮಸ್ಯೆ ಅಂತಾರೆ. ಅರ್ಹರಿದ್ದು ಅರ್ಜಿ ಹಾಕೋಕೆ ಆಗದವರು ಈಗ ವಂಚಿತರಾಗ್ತಾರೆ ಅಂತ ಮಹಿಳೆಯರ ಒತ್ತಾಯಿಸಿದ್ದಾರೆ. ಪತ್ನಿಯ ಮೇಲಿನ ಅನುಮಾನಕ್ಕೆ ಕತ್ತು ಸಿಡಿ ಪಾಪಿ ಪತಿ ಕೊಲೆ ಮಾಡಿರುವ ಘಟನೆ ಕೋಲಾರ ತಾಲೂಕಿನ ನರಸಾಪುರ ಬಳಿ ನಡೆದಿದೆ. ಕೈವಾರ ಮೂಲದ ಯೋಗಿನಿ ಕೊಲೆಯಾದ ದುರ್ದೈವಿ ಅಂತ ಗುರುತಿಸಲಾಗಿದೆ. 4 ವರ್ಷದ ಹಿಂದೆ ಪ್ರೀತಿಸಿ ಯೋಗಿನಿ ಗಣೇಶ್ ಮದುವೆಯಾಗಿದ್ರು. ಆರೋಪಿಯನ್ನ ಪೊಲೀಸರು ಕೋಲಾರದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮದಲ್ಲಿರುವ ಗಂಡನ ಮನೆ ಮುಂದೆ ಮೃತದೇಹವಿಟ್ಟು ಕುಟುಂಬಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸ್ನೇಹದ ಹೆಸರಿನಲ್ಲಿ ಮನೆಗೆ ಬರ್ತಾ ಇದ್ದ ವ್ಯಕ್ತಿಯೊಬ್ಬ ತನ್ನ ಸ್ನೇಹಿತನ ಹೆಂಡತಿಯನ್ನೇ ಕರೆದುಕೊಂಡು ಓಡಿ ಹೋಗಿರುವ ಆಘಾತಕಾರಿ ಘಟನೆಯೊಂದು ಮಂಡ್ಯ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಘಟನೆಯು ನಾಗಮಂಗಲ ತಾಲೂಕಿನ ಶಿಕಾರಿಪುರ ಗ್ರಾಮದಲ್ಲಿ ನಡೆದಿದೆ. ಓಡಿ ಹೋದ ಜೋಡಿಯನ್ನ ಪವಿತ್ರ ಮತ್ತು ಯೇಸುದಾಸ್ ಅಂತ ಗುರುತಿಸಲಾಗಿದೆ. ಶಾಕಿಂಗ್ ವಿಚಾರ ಅಂದ್ರೆ ಇವರಿಬ್ಬರಿಗೂ ಈಗಾಗಲೇ ಮದುವೆಯಾಗಿದ್ದು, ಇಬ್ಬರಿಗೂ ತಲಾ 2 ಮಕ್ಕಳಿದ್ದಾರೆ. ಇಬ್ಬರು ವಿವಾಹಿತರು ತಮ್ಮ ಸಂಸಾರ ಮತ್ತು ಮಕ್ಕಳನ್ನ ಬಿಟ್ಟು ಪರಾರಿಯಾಗಿರುವುದು ಕುಟುಂಬಸ್ಥರಲ್ಲಿ ತೀವ್ರ ಆಘಾತವನ್ನುಂಟು ಮಾಡಿದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಟವನ್ನ ನಡೆಸಿದ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರು ಸಿಗ್ತಿಲ್ಲ. 2 ದಿನದಲ್ಲಿ ಸಾವು ಹೆಚ್ಚಾಗಿವೆ. ನೈಟ್ ಶಿಫ್ಟ್ನಲ್ಲಿ ವೈದ್ಯರಿಲ್ಲ, ಬೆಳಿಗ್ಗೆ ಶಿಫ್ಟ್ನಲ್ಲೂ ಸರಿಯಾದ ಸಮಯಕ್ಕೆ ವೈದ್ಯರು ಕೂಡ ಬರ್ತಿಲ್ಲ ಅಂತ ಸಾರ್ವಜನಿಕರು ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ಜಯದೇವ್ ಆಸ್ಪತ್ರೆ ಡಾಕ್ಟರ್ ಸದಾನಂದ್ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆ 12 ಜನ ಸಾವನ್ನಪ್ಪಿದ್ದಾರೆ. ಕಳೆದ ವರ್ಷ 21,000 ಅಡ್ಮಿಷನ್ ಆಗಿದ್ರು. 100 ಜನ ಅಡ್ಮಿಟ್ ಆದರೆ 6 ರಿಂದ 8 ಜನ ಸಾಯ್ತಾರೆ. ಜಯದೇವ ಆಸ್ಪತ್ರೆಗೆ ಸುತ್ತಮುತ್ತ ಜಿಲ್ಲೆಗಳಿಂದ ಹೆಚ್ಚು ಜನ ಬರ್ತಾರೆ. ಇದರಿಂದ ಸ್ವಲ್ಪ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಕಲಬುರಗಿ ಬಳಿಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿನ ಸರ್ಕಾರಿ ಶಾಲೆಯ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡ್ತಾ ಇದೆ. ಇನ್ನು ಗೋಡೆಗಳು ಬಿರುಕು ಬಿಟ್ಟಿದ್ದು ಮೇಲ್ಚಾವಣಿ ಕುಸಿಯುವ ಆತಂಕದಲ್ಲಿಯೇ ವಿದ್ಯಾರ್ಥಿಗಳು ಪಾಠ ಕಲಿಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣ ಕೈಯಲ್ಲಿ ಹಿಡಿದು ಪುಟಾಣಿ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ. LKGಯಿಂದ 8ನೇ ತರಗತಿಯವರೆಗೂ 310 ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಈಗಾಗಲೇ ಆಗ್ರಹಿಸಿ ಇಂದಿನಿಂದ ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರು ಅಂಗಡಿಗಳನ್ನು ಬಂದ್ ಮಾಡಲಿದ್ದಾರೆ. ಬೇಕರಿ ಕಾಂಡಿಮೆಂಟ್ಸ್, ಟೀ ಸ್ಟಾಲ್ ಹಾಗೂ ಸಣ್ಣ ಉಪಹಾರ ಕೇಂದ್ರ ಬಂದ್ ಆಗಲಿದೆ. ಅಧಿಕಾರಿಗಳ ಕಿರುಕುಳ ಹಾಗೂ ಪುಡಿ ರೌಡಿಗಳ ದಬ್ಬಾಳಿಕೆಯನ್ನ ಖಂಡಿಸಿ ಹೋರಾಟ ನಡೆಯಲಿದ್ದು, ಕಾರ್ಮಿಕ ಪರಿಷತ್ನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ವ್ಯಾಪಾರಿಗಳ ಮೇಲೆ ಆಗ್ತಾ ಇರುವ ದಬ್ಬಾಳಿಕೆ ನಿಲ್ಲಬೇಕೆಂದು ಮಾಲೀಕರು ಆಗ್ರಹಿಸಿದ್ದಾರೆ. ಇಂದು ಬೆಳಗ್ಗೆಯಿಂದ ಬೆಂಗಳೂರು ನಗರದಲ್ಲಿ 5,000ಕ್ಕೂ ಅಂಗಡಿ ಬಂದ್ ಆಗುವ ಸಾಧ್ಯತೆ ಇದೆ.
ಹಾವೇರಿಯ ಯುವ ರೈತರು ಟ್ರ್ಯಾಕ್ಟರ್ನಲ್ಲಿ ಗೋವಾಕ್ಕೆ ಜಾಲಿ ರೈಡ್ ಮಾಡಿದ್ದಾರೆ. ಶಿಶುವಿನಾಳ ಗ್ರಾಮದ ಮೈಲಾರಪ್ಪ ಮಾಯಕ್ಕನವರ್ ನೇತೃತ್ವದಲ್ಲಿ 17 ಯುವ ರೈತರು ಟ್ರ್ಯಾಕ್ಟರ್ನಲ್ಲಿ ಗೋವಾಕ್ಕೆ ಟ್ರಿಪ್ ಹೋಗಿದ್ದಾರೆ. ಜಮೀನುಗಳಿಗೆ ಬಿತ್ತನೆ ಮಾಡಿ ಗ್ಯಾಸ್ ಸಿಲಿಂಡರ್ ಸಮೇತ ರೈತರ ತಂಡ 2 ದಿನ ಗೋವಾ ಪ್ರವಾಸಕ್ಕೆ ತೆರಳಿದ್ದು ಹಾಡು ಹೇಳುತ್ತಾ ಕುಣಿದು ಕೊಪ್ಪಳಿಸಿದ್ದಾರೆ. ಇನ್ನು ಯುವ ರೈತರ ಜಾಲಿ ಟ್ರಿಪ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸ್ಯಾಂಡಲ್ವುಡ್ ನಿರ್ದೇಶಕ ಪವನ್ ಒಡೆಯರ್ಗೆ ಮಾತೃ ವಿಯೋಗವಾಗಿದೆ. ಪವನ್ ಒಡೆಯರ್ ತಾಯಿ 73 ವರ್ಷದ ಗೀತಾ ಒಡೆಯರ್ ನಿಧನರಾಗಿದ್ದಾರೆ. ಮಲ್ಟಿಪಲ್ ಮೈಲೋಮ್ ಜಿಬಿ ಸಿಂಡ್ರೋಮ್ನಿಂದ ಬಳಲ್ತಾ ಇದ್ದ ಗೀತಾ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ 2 ತಿಂಗಳಿಂದ ತಾಯಿಯನ್ನ ಪವನ್ ಒಡೆಯರ್ ಬೆಂಗಳೂರಿನಲ್ಲಿಯೇ ಇರಿಸಿಕೊಂಡಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕುಣಿಗಲ್ನಲ್ಲಿಯೇ ಅಂತ್ಯಕ್ರಿಯೆ ನೆರವೇರಲಿದೆ. ಕರ್ನಾಟಕದಲ್ಲಿ ನೈಋತ್ಯ ಮುಂಗಾರು ಮಳೆ ಚುರುಕಾಗಿದ್ದು ಮುಂದಿನ 5 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಕೆಲವು ಭಾಗಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಗಂಟೆಗೆ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಬಿರುಗಾಳಿ ಬೀಸುವ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಈಗಾಗಲೇ ಮುನ್ಸೂಚನೆಯನ್ನ ನೀಡಿದೆ. ಉತ್ತರ ಕಾಶ್ಮೀರದ ಬಂಡೀಪೋರಾ ಜಿಲ್ಲೆಯಲ್ಲಿ ಗಿರಿಧಾಮ ಪ್ರದೇಶಗಳಲ್ಲಿ ನಿನ್ನೆ ನಡುರಾತ್ರಿ ಸಂಭವಿಸಿದ ಭೀಕರ ಮೇಘಸ್ಫೋಟದಿಂದಾಗಿ ಭಾರೀ ಪ್ರವಾಹ ಉಂಟಾಗಿದೆ. ಪರ್ವತಗಳಿಂದ ಹರಿದು ಬಂದ ಭಾರೀ ಪ್ರಮಾಣದ ನೀರು ಮತ್ತು ಕೆಸರು ವಸತಿ ಪ್ರದೇಶಗಳಿಗೆ ನುಗ್ಗಿದ್ದು ಮನೆಗಳು ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ತೀವ್ರ ಹಾನಿಯಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಲ್ಲವಾದರೂ ಕೂಡ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ದೇಶದಾದ್ಯಂತ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ 28% ಕಡಿಮೆಯಾಗಿದೆ. ವಾತಾವರಣದಲ್ಲಿ ಅಸಾಮಾನ್ಯ ಗಾಳಿಯ ಸೆಳೆತದಿಂದ ಮೋಡಗಳ ಮುನ್ನಡೆ ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ. ಆದರೆ ಜೂನ್ 20ರ ನಂತರ ಮುಂಗಾರು ತನ್ನ ಪೂರ್ಣ ವೇಗವನ್ನು ಪಡೆದುಕೊಳ್ಳಲಿದ್ದು ರಾಜ್ಯದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಫ್ರಾನ್ಸ್ನ G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದ್ದಾರೆ. ಮೋದಿ ನಾಯಕರಾಗಿರುವವರೆಗೆ ಭಾರತದ ಮೇಲೆ ದಾಳಿಯಾದರೆ ಅಮೆರಿಕ ಸಹಾಯಕ್ಕೆ ಬರಲಿದೆ ಅಂತ ಟ್ರಂಪ್ ಭರವಸೆಯನ್ನ ನೀಡಿದ್ದಾರೆ. ಉಭಯ ದೇಶಗಳ ಗಟ್ಟಿಯಾದ ಸಂಬಂಧ ಮತ್ತು ಆಯಕಟ್ಟಿನ ಸಹಕಾರದ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ ಟ್ರಂಪ್ ಮೋದಿ ಅವರನ್ನ ಕಠಿಣ ವ್ಯಾಪಾರಿ ಮತ್ತು ಸಮರ್ಥ ನಾಯಕ ಅಂತ ಹೇಳಿ ಶ್ಲಾಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ನಡುವೆ ನಡೆದ ದ್ವಿಪಕ್ಷೀಯ ಸಭೆಯಲ್ಲಿ ಅತ್ಯಂತ ಪ್ರಮುಖ ನಿರ್ಧಾರವೊಂದನ್ನು ಕೈಗೊಳ್ಳಲಾಗಿದೆ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಬಹುನಿರೀಕ್ಷಿತ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮುಂಬರುವ ಜುಲೈ 15ರಿಂದ ಅಧಿಕೃತವಾಗಿ ಜಾರಿಗೆ ಬರಲಿದೆ. ಇದರೊಂದಿಗೆ ಭಾರತದಿಂದ ಬ್ರಿಟನ್ಗೆ ರಫ್ತಾಗುವ 99% ಉತ್ಪನ್ನಗಳಿಗೆ ತೆರಿಗೆ ಮುಕ್ತ ಪ್ರವೇಶ ಸಿಗಲಿದೆ. ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದ್ವಿಪಕ್ಷೀಯ ಸಭೆ ನಡೆಸಿದ್ದಾರೆ. ಈ ವೇಳೆ ಟ್ರಂಪ್ ಪ್ರಧಾನಿ ಮೋದಿಯವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಮೋದಿ ನೋಡಲು ಅತ್ಯಂತ ಸುಂದರವಾದ ವ್ಯಕ್ತಿ, ಏಂಜಲ್ ರೀತಿ ಕಾಣಿಸ್ತಾರೆ. ಆದರೆ ಒಪ್ಪಂದಗಳ ವಿಷಯಕ್ಕೆ ಬಂದರೆ ಅವರು ಅಷ್ಟೇ ಕಠಿಣ ಮತ್ತು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಅವರನ್ನು ಮೀರಿಸಲಾಗದು ಅಂತ ಟ್ರಂಪ್ ತಮ್ಮದೇ ಶೈಲಿಯಲ್ಲಿ ಹೊಗಳಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮೆಲೋಡಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗೆ ಸಂಬಂಧಿಸಿದಂತೆ ಹಾಸ್ಯಮಯ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ಅವರನ್ನ ಕಂಡ ತಕ್ಷಣ ಮಾತನಾಡಿಸಿದ ಇಟಲಿ ಮೆಲೋನಿ, ಮೋದಿ ಅವರೇ, ನಿಮ್ಮನ್ನ ಇವತ್ತು ಮತ್ತೆ ಕಂಡು ಭೇಟಿ ಮಾಡಿದ್ದು ಖುಷಿಯಾಯಿತು. ಕಳೆದ ತಿಂಗಳು ನೀವು ಮೆಲೋಡಿ ಕಾಫಿ ಕೊಟ್ಟಿದ್ದನ್ನ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದು ಎಷ್ಟರ ಮಟ್ಟಿಗೆ ವೈರಲ್ ಆಗಿ ಮೆಲೋಡಿ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಯಿತು ಅಂತ ಹೇಳಿ ನಕ್ಕಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದದ ನಿಯಮಗಳ ಕುರಿತು G7 ನಾಯಕರೊಂದಿಗೆ ಚರ್ಚಿಸುವಾಗ ಡೊನಾಲ್ಡ್ ಟ್ರಂಪ್ ಈ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಇರಾನ್ ಜೊತೆಗಿನ ಪ್ರಸ್ತುತ ಮಾತುಕತೆಗಳು ಇನ್ನೂ ಪ್ರಗತಿಯಲ್ಲಷ್ಟೇ ಇವೆ. ಆ ಒಪ್ಪಂದದ ಅಂತಿಮ ಅಗ್ರಿಮೆಂಟ್ನನ್ನ
ನನ್ನ ಮೇಜಿನ ಮೇಲೆ ಬಂದಾಗ ಅದರಲ್ಲಿರುವ ಪ್ರತಿಯೊಂದು ನಿಯಮವೂ ನನಗೆ ಇಷ್ಟ ಆಗಬೇಕು. ಒಂದ್ ವೇಳೆ ಆ ಒಪ್ಪಂದದಲ್ಲಿ ನನಗೆ ಸಣ್ಣ ಲೋಪದೋಷ ಕಂಡುಬಂದರೂ ಕೂಡ ಅಮೆರಿಕ ಹಿಂದೆ ಸರಿಯಲಿದೆ. ಅಷ್ಟೇ ಅಲ್ಲ, ನಾವು ಇರಾನ್ ಮೇಲೆ ಮತ್ತೆ ಬಾಂಬ್ಗಳ ಮಳೆ ಸುರಿಸುವುದು ಖಚಿತ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಮ್ಮೆ ಹೈಡ್ರಾಮಾ ಶುರುವಾಗಿದೆ. 2 ವರ್ಷಗಳ ಹಿಂದೆ ಶಿವಸೇನೆಯನ್ನ ಇಬ್ಬಾಗ ಮಾಡಿದ ಏಕನಾಥ್ ಶಿಂದೆ ಬಣ ಈಗ ಉದ್ಧವ್ ಠಾಕ್ರೆಗೆ ಮತ್ತೊಂದು ಬಿಗ್ ಶಾಕ್ ನೀಡಲು ಸಜ್ಜಾಗಿದೆ. ಈ ಬಾರಿ ಶಾಸಕರಲ್ಲ, ಬದಲಿಗೆ ಉದ್ಧವ್ ಬಣದ ಸಂಸದರೇ ಟಾರ್ಗೆಟ್ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಈಗ ಆಪರೇಷನ್ ಟೈಗರ್ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣದ ಒಟ್ಟು 9 ಲೋಕಸಭಾ ಸಂಸದರ ಪೈಕಿ 6ರಿಂದ 7 ಸಂಸದರು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯನ್ನ ಸೇರಲು ತೆರೆಮರೆಯಲ್ಲಿ ಸ್ಕೆಚ್ ಹಾಕಿದ್ದಾರೆ. ಮೊದಲ ಬಾರಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಆದ ಎಡವಟ್ಟು ಹಗರಣಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಗಾಗಿಯೇ ಒಂದು ಸಣ್ಣ ಲೋಪವೂ ಆಗದಂತೆ ಇಡೀ ಸಿಸ್ಟಮ್ ಅಲರ್ಟ್ ಆಗಿದೆ. ಜೂನ್ 21 ಎಕ್ಸಾಮ್ ನಡೀತಾ ಇದ್ದು, ಪರೀಕ್ಷಾ ಕೇಂದ್ರಗಳ ಸುತ್ತ 144 ನಿಷೇಧಾಜ್ಞೆ ಜಾರಿಯಾಗಿದ್ರೆ ಒಳಗಡೆ ಹೈಟೆಕ್ ಜಾಮರ್ಗಳ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಕಣ್ಗಾವಲು ಇಡಲಾಗಿದೆ. ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆ ಏರ್ಲಿಫ್ಟ್ನೊಂದಿಗೆ ತಲುಪಲಿದೆ. ಭಾರತದಲ್ಲಿ ಜೂನ್ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ ತಾತ್ಕಾಲಿಕವಾಗಿ ನಿರ್ಬಂಧಿಸಿರುವ ಕೇಂದ್ರ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಟೆಲಿಗ್ರಾಮ್ ದೆಹಲಿಯ ಹೈಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ತೇಜಸ್ ಕರಿಯಾ ನೇತೃತ್ವದ ಪೀಠದ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಲಾಗಿದ್ದು, ನ್ಯಾಯಾಲಯವು ಈ ಪ್ರಕರಣದ ತುರ್ತು ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಬಿಹಾರದ ರಾಜಧಾನಿ ಪಾಟ್ನಾ ನಗರದ ಹೆಸರನ್ನ ಬದಲಾಯಿಸುವ ಕುರಿತು ರಾಜಕೀಯ ವಲಯಗಳಲ್ಲಿ ಹಲವು ಬಾರಿ ಚರ್ಚೆಗಳು ಮತ್ತು ಬೇಡಿಕೆಗಳು ಕೇಳಿಬಂದಿವೆ. ಕೇವಲ ಪಾಟ್ನಾ ಮಾತ್ರವಲ್ಲದೆ ಭಕ್ತಿಪುರ, ಬಿಹಾರ್ ಶರೀಫ್ ಮುಂತಾದ ಸ್ಥಳಗಳ ಹೆಸರನ್ನ ಬದಲಾಯಿಸಬೇಕೆಂತ ಹೇಳಿ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇವೆ. ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪಾಟ್ನಾದಲ್ಲಿ ಹೊಸದಾಗಿ ನಿರ್ಮಿಸುವ ಉದ್ದೇಶಿಸಿರುವ ಉಪನಗರಕ್ಕೆ ಪಾಟಲಿಪುತ್ರ ಅಂತ ಹೆಸರಿಡುವುದಾಗಿ ಘೋಷಿಸಿದ್ದಾರೆ. ಉತ್ತರ ಪ್ರದೇಶದ ಪವಿತ್ರ ಯಾತ್ರಾ ಸ್ಥಳವಾದ ವೃಂದಾವನದ ಇಸ್ಕಾನ್ ದೇವಾಲಯದ ದ್ವಾರದ ಬಳಿ ಪುರಸಭೆಯ ಬೇಜವಾಬ್ದಾರಿತನಕ್ಕೆ 21 ವರ್ಷದ ಯುವಕ ಬಲಿಯಾಗಿದ್ದಾರೆ. ದೇವಸ್ಥಾನದ ಹೊರಗೆ ಅಳವಡಿಸಲಾಗಿದ್ದ ಕೂಲರ್ ಮುಟ್ಟಿದ್ದಕ್ಕೆ ಅದರಿಂದ ವಿದ್ಯುತ್ ಪ್ರವಹಿಸಿ ಕೂಡಲೇ ಯುವಕ ಸಾವನ್ನಪ್ಪಿದ್ದಾರೆ. ಯಾತ್ರಾ ಸ್ಥಳಕ್ಕೆ ಬಂದಿದ್ದ ಅಭಿಗ್ಯಾನ್ ಗುಪ್ತಾ ಎಂಬಾತ ಅಚಾನಕ್ ಆಗಿ ಕೂಲರ್ ಮುಟ್ಟಿದಾಗ ಈ ದುರ್ಘಟನೆ ಸಂಭವಿಸಿದೆ. ಜಾರ್ಖಂಡ್ ರಾಜಧಾನಿ ರಾಂಚಿಯ ನಿವರಾನ್ನಪುರದಲ್ಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತೀಯ ಕಚೇರಿಯ ಮೇಲೆ ಮಧ್ಯರಾತ್ರಿ ಅಪರಿಚಿತ ದುಷ್ಕರ್ಮಿಗಳು ಪೆಟ್ರೋಲ್ ಬಾಂಬ್ ದಾಳಿ ನಡೆಸಿದ್ದಾರೆ. ಸಕಾಲದಲ್ಲಿ ಮುನ್ನೆಚ್ಚರಿಕೆ ವಹಿಸಿದ್ರಿಂದ ಯಾವುದೇ ಪ್ರಾಣಾಪಾಯ ಅಥವಾ ದೊಡ್ಡ ಪ್ರಮಾಣದ ಆಸ್ತಿ ಹಾನಿ ಸಂಭವಿಸಿಲ್ಲ. ಆರ್ಎಸ್ಎಸ್ ಸ್ವಯಂ ಸೇವಕರು ಪ್ರಾರ್ಥನೆಗಾಗಿ ಸಭಾಂಗಣಕ್ಕೆ ಹೋದಾಗ ಅಲ್ಲಿ ಪೆಟ್ರೋಲ್ ತುಂಬಿದ್ದ ಬಾಟಲಿಗಳು ಪತ್ತೆಯಾಗಿವೆ. ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಈಜಿಪ್ಟ್ ಅಧ್ಯಕ್ಷ ಅಬ್ಡೆಲ್ ಫತಾಹ್ ಎಲ್-ಸಿಸಿ ಅವರೊಂದಿಗೆ ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವು ಅಂತಿಮವಲ್ಲ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ತಿಂಗಳುಗಳ ಯುದ್ಧವನ್ನ ಕೊನೆಗೊಳಿಸಲು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ 2 ದಿನಗಳ ಮೊದಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಂದವನ್ನ ಪಠ್ಯವನ್ನ ಇಷ್ಟಪಡದಿದ್ರೆ ಅಮೆರಿಕ ಮತ್ತೆ ದಾಳಿಗಳನ್ನು ಪ್ರಾರಂಭಿಸುತ್ತದೆ ಅಂತ ಹೇಳಿದ್ದಾರೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ 2 ವಿಭಾಗಗಳಲ್ಲಿ ಅಧಿಕಾರಯುತ ಪ್ರದರ್ಶನವನ್ನ ತೋರಿದ ಭಾರತ ಮಹಿಳಾ ತಂಡ ಎದುರಾಳಿ ನೆದರ್ಲೆಂಡ್ಸ್ ಎದುರು 95 ರನ್ಗಳ ಭರ್ಜರಿ ಗೆಲುವು ಪಡೆಯಿತು. ಆ ಮೂಲಕ 2026ರ ಮಹಿಳಾ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ ಸತತ 2ನೇ ಗೆಲುವು ಪಡೆಕೊಂಡಿತು. ನೆದರ್ಲೆಂಡ್ಸ್ ವಿರುದ್ಧ ಭಾರತ ಮಹಿಳಾ ತಂಡ 95 ರನ್ಗಳಿಂದ ಭರ್ಜರಿಯಾಗಿ ಗೆದ್ದರೂ ಪ್ರಮುಖ ಆಟಗಾರ್ತಿ ಶ್ರೇಯಾಂಕ್ ಪಾಟೀಲ್ ಅವರ ಗಾಯದ ಭೀತಿ ತಂಡಕ್ಕೆ ಎದುರಾಗಿದೆ. ನೆದರ್ಲೆಂಡ್ಸ್ ತಂಡದ ಚೇಸಿಂಗ್ ವೇಳೆ ಫೀಲ್ಡಿಂಗ್ನಲ್ಲಿದ್ದ ಕನ್ನಡತಿ ಶ್ರೇಯಾಂಕ್ ಪಾಟೀಲ್ ಅವರ ಬಲಗಾಲಿನ ಪಾದ ಉಳುಕಿತು. ಇದರಿಂದಾಗಿ ಅವರು ತಕ್ಷಣ ನೆಲಕ್ಕೆ ಉರುಳಿದ್ರು ಹಾಗೂ ನಂತರ ಅವರು ಸ್ಟ್ರೆಚರ್ ಮೂಲಕ ಮೈದಾನದಿಂದ ಹೊರಗೆ ಕರೆದುಕೊಂಡು ಹೋಗಲಾಗಿದೆ. ಶುಭಮನ್ ಗಿಲ್ ಹಾಗೂ ಇಶಾನ್ ಕಿಶನ್ ಅವರ ಶತಕಗಳ ಬಲದಿಂದ ಭಾರತ ತಂಡ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ
170 ರನ್ಗಳ ಭರ್ಜರಿ ಗೆಲುವು ಪಡೆಯಿತು. ಆ ಮೂಲಕ ಇನ್ನು ಒಂದು ಪಂದ್ಯ ಬಾಕಿ ಇರುವಾಗಲೇ ಶುಭ್ಮನ್ ಗಿಲ್ ನಾಯಕತ್ವದ ಟೀಂ ಇಂಡಿಯಾ ಏಕದಿನ ಸರಣಿಯನ್ನ 2.0 ಅಂತರದಲ್ಲಿ ವಶಪಡಿಸಿಕೊಂಡಿತು. ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಅಫ್ಘಾನಿಸ್ತಾನ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಅರ್ಧಶತಕವನ್ನ ಬಾರಿಸಿದ್ರು. ಆ ಮೂಲಕ ತಮ್ಮ ಏಕದಿನ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ 1000 ರನ್ಗಳನ್ನು ಪೂರ್ಣಗೊಳಿಸಿದ್ದಾರೆ. ಬದುಕಿರುವಾಗಲೇ ಸತ್ತಿದ್ದಾರೆ ಅಂತ ಪೋಸ್ಟ್ ಹಂಚಲಾಗಿದೆ. ಎಐ ಮೂಲಕ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗಿದೆ. ಇದರಿಂದಾಗಿ ನನಗೆ ಮಾನಸಿಕ ನೋವು ಹಾಗೂ ಅತೀವ ಆಘಾತ ಉಂಟಾಗಿದೆ ಅಂತ ನಟ ದೊಡ್ಡಣ್ಣ ಹೇಳಿದ್ದಾರೆ. ಸುಳ್ಳು ಸುದ್ದಿ ಹಬ್ಬಿಸಿ ವದಂತಿ ಹರಡಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ಉತ್ತರ ವಿಭಾಗದಲ್ಲಿ ಸೈಬರ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಬಹುಭಾಷಾ ಸಂಗೀತ ನಿರ್ದೇಶಕ ಮತ್ತು ನಟ ಜಿವಿ ಪ್ರಕಾಶ್ ಕುಮಾರ್ ಅವರು ಈ ಹಿಂದೆ ಆನ್ಲೈನ್ ವಂಚಕನಿಂದ 20,000 ರೂಪಾಯಿ ಕಳೆದುಕೊಂಡು ಮೋಸ ಹೋಗಿದ್ದ ಕಹಿ ಅನುಭವವನ್ನ ಮರೆತು ತುರ್ತು ಸರ್ಜರಿಗಾಗಿ ಆರ್ಥಿಕ ಸಂಕಷ್ಟದಲ್ಲಿದ್ದ ವ್ಯಕ್ತಿಯೊಬ್ಬರಿಗೆ ತಕ್ಷಣವೇ 50,000 ರೂಪಾಯಿ ಹಣ ವರ್ಗಾವಣೆ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಶರ್ಮಿಳಾ ಮಾಂಡ್ರೆ ಅಭಿಮಾನಿಗಳಿಗೆ ಸರ್ಪ್ರೈಸ್ ಅನ್ನ ನೀಡಿದ್ದಾರೆ. ಇನ್ನು ಬ್ಯೂಟಿ ಕ್ವೀನ್ ಶರ್ಮಿಳಾ ಮಾಂಡ್ರೆ ಶೀಘ್ರದಲ್ಲೇ ಹಸೆಮಣೆ ಏರಲಿದ್ದಾರೆ ಎನ್ನಲಾಗ್ತಾ ಇದೆ. ತಮಿಳು ಚಿತ್ರರಂಗದ ನಿರ್ಮಾಪಕ ಸುಧನ್ ಅವರೊಂದಿಗೆ ಶರ್ಮಿಳಾ ಮದುವೆಯಾಗಲಿದ್ದು ಜೂನ್ 25ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದು ಗೊತ್ತೇ ಇದೆ. ಅವರು ಜೈಲು ಸೇರಿದ ನಂತರ ಅವರು ನಟಿಸಿದ ಒಂದಷ್ಟು ಸಿನಿಮಾಗಳು ಮರುಬಿಡುಗಡೆಯಾಗಿವೆ. ಇದೀಗ ಮತ್ತೊಂದು ಹಿಟ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ನಾಳೆ ಕಲಾಸಿ ಪಾಳ್ಯ ರಿಲೀಸ್ಗೆ ಸಜ್ಜು ಆಗಿದೆ. ವಿಶೇಷ ಅಂತ ಏನಂದ್ರೆ ಸಿನಿಮಾ ರಿಲೀಸ್ಗೆ ಬರುವ ಮುನ್ನವೇ ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಲ್ಲಿ ಮುಂಜಾನೆ 6 ಗಂಟೆಯ ಫ್ಯಾನ್ಸ್ ಶೋ ಟಿಕೆಟ್ಗಳು ಸಂಪೂರ್ಣವಾಗಿ ಸೋಲ್ಡ್ ಔಟ್ ಆಗಿದೆ. ಅಲ್ಪ ಚಿತ್ರದ ಟೀಸರ್ನಲ್ಲಿ ಶರ್ವರಿ ಸೀಮಿತವಾಗಿ ಕಾಣಿಸಿಕೊಂಡಿದ್ದಕ್ಕೆ ಅಭಿಮಾನಿಗಳು ನಿರಾಶೆಯನ್ನ ವ್ಯಕ್ತಪಡಿಸಿದ್ರು. ನಟಿ ಆಲಿಯಾ ಭಟ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಅಲ್ಪ ಸಿನಿಮಾದ ಟ್ರೇಲರ್ ನೋಡಿ ಅಭಿಮಾನಿಗಳಿಗೆ ಈಗ ಖುಷಿಯಾಗಿದೆ. ಈ ಚಿತ್ರದಲ್ಲಿ ರಿತಿಕ್ ರೋಷನ್ ಕೂಡ ಅಭಿನಯಿಸಿದ್ದಾರೆ ಎಂಬುದು ಟ್ರೈಲರ್ ಮೂಲಕ ಬಹಿರಂಗವಾಗಿದೆ.